ಜಕರಿಯನು ಬರೆದ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬೀ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಅನ್ನುದಿನವೂ ಕರ್ತನಾಗಿರುವಂಥ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಇಂದು ನೀವು ಯಾವುದೋ ಕಾರ್ಯಗಳಲ್ಲಿ ನಿರೀಕ್ಷಿಸುವವರಾಗಿ ಮನಸ್ಸೊಲಿವಿಕೆಯಲ್ಲಿ ಇದ್ದೀರಿ. ಹಣಕಾಸಿನ ವಿಷಯದಲ್ಲಿಯೋ, ಕೆಲಸದಲ್ಲಿಯೋ, ಅಥವಾ ನಿಮ್ಮ ಜೀವಿತದಲ್ಲಿ ಏನನ್ನೋ ಮಾಡಬೇಕೆಂಬುದಾಗೋ ನೀವು ಪ್ರಯತ್ನಿಸುವಾಗ ಅದೆಲ್ಲವೂ ಸಹ ಸೋಲಾಗುವ ಹಾಗೆಯೂ ನಿಮ್ಮನ್ನು ನಿರಾಶೆಯನ್ನು ಉಂಟು ಮಾಡುವವರಾಗಿಯೂ ಸಹ ಇದೆ. ಆದರೆ ಕರ್ತನ ಆತ್ಮನಿಂದ ನೀವು ಪ್ರಯತ್ನಿಸಿ ನೋಡ್ರಿ. ಕೆಲವೊಂದು ಕಾರ್ಯಗಳು ದೇವರ ಚಿತ್ತವಿಲ್ಲದೆ ಇರುವಾಗ, ಅಥವಾ ನಿಮ್ಮ ಮಾಂಸದಿಂದಲೋ ನಿಮ್ಮ ಬಲದಿಂದಲೋ ದೇವರನ್ನು ಬಿಟ್ಟು ನೀವು ಮಾಡುವಾಗ ಆ ಮನಸ್ಸೊಲಿವಿಕೆಗಳು ಉಂಟಾಗಲ್ಪಡುತ್ತದೆ. ಕರ್ತನು ಯಾವಾಗಲೂ ಸಹ ನಮ್ಮ ಜೊತೆಯಲ್ಲಿದ್ದು ಆತನು ಜೀವನ ಕೊಡಬೇಕೆಂಬುದಾಗಿ ಹೇಳಿ ಬಯಸ್ತಾರೆ. ಆದರೆ ನೀವು ದೇವರನ್ನು ಬಿಟ್ಟು ಮಾಡುವಾಗ, ದೇವರಲ್ಲದೇ ಇರುವಂಥ ಸಮಯದಲ್ಲಿ ನೀವು ಹೇಗೆ ಜಯಿಸಲಿಕ್ಕೆ ಸಾಧ್ಯ? ಸೈತಾನನು ಬಹಳ ಜ್ಞಾನವಂತನು. ಮಾತ್ರವಲ್ಲದೆ ಅವನು ಜ್ಞಾನದಿಂದಲೇ ಅನೇಕರನ್ನ ಬೀಳಿಸುವವನಾಗಿ ಇದ್ದಾನೆ. ಇಂದು ನೀವು ಸಹ ಲೋಕದ ಜ್ಞಾನದಿಂದಲೋ ಅಥವಾ ನಿಮಗಿರುವಂಥ ಜ್ಞಾನದಿಂದಲೂ ಕೆಲವು ಕಾರ್ಯಗಳನ್ನು ಪ್ರಯತ್ನಿಸುವಾಗ ಅವೆಲ್ಲವೂ ಸಹ ನಿರಾಶೆಯಿಂದ ಕೂಡಿರಲ್ಪಡುತ್ತದೆ. ನೀವು ದೇವರಿಂದ ಆರಿಸಿ ತೆಗೆದುಕೊಂಡಂಥವರು, ನೀವು ದೇವರನ್ನು ಬಿಟ್ಟು ಏನನ್ನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕರ್ತನು ನಿಮ್ಮ ಹಿತವನ್ನು ಬಯಸುವ ದೇವರಾಗಿರೋದ್ರಿಂದ ಅವರೊಟ್ಟಿಗೆ ನೀವು ಒಡಂಬಟ್ಟು ನಡೆಯುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ನಿಶ್ಚಯವಾಗಿ ಕರ್ತನು ನಿಮಗೆ ಜೀವನ ಕೊಡ್ತಾರೆ. ಅದನ್ನೇ ಕರ್ತನು ಮಾತನಾಡ್ತಾ ಇದ್ದಾರೆ. ನಿಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನ ಆತ್ಮನು ನಿಮ್ಮ ಜೀವಿತದಲ್ಲಿ ಮಾಡುವವರಾಗಿ ಇದ್ದಾರೆ. ಅದ್ಭುತವನ್ನು, ಅತಿಶಯ ಕಾರ್ಯಗಳನ್ನು, ನೀವು ನಿರೀಕ್ಷಿಸುತ್ತಾ ಇರುವಂಥ ಪ್ರತಿಯೊಂದು ಸಂಗತಿಗಳನ್ನು, ಕೆಲಸ ಕಾರ್ಯಗಳನ್ನು, ಹಣದ ವಿಷಯದಲ್ಲಿ ಎಲ್ಲವುಗಳನ್ನು ಸಫಲಪಡಿಸಿ ನಿಮ್ಮ ನಡೆಸ್ತಾರೆ. ಪವಿತ್ರ ಆತ್ಮನಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಅವರು ಮುನ್ನಡೆಸುವವರಾಗಿ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಜ್ಞಾನದಿಂದಲೂ ಬಲದಿಂದಲೂ ಶಾರೀರಿಕವಾಗಿ ಇವರು ಪ್ರಯತ್ನಿಸಿ ಸೋತು ಹೋದಂಥ ಒಂದೊಂದು ಕಾರ್ಯಗಳ ವಿಷಯದಲ್ಲಿಯೂ ಕರ್ತನೆ ನಿಮಗೆ ಒಪ್ಪಿಸಿಕೊಡುತ್ತೇವೆ. ಇಂದಿನಿಂದ ಪವಿತ್ರಾತ್ಮ ಪ್ರೇರಿತವಾಗಿ ಇವರು ಜೀವಿಸುವಾಗ ಇವರ ಸಂಗಡವಿದ್ದು ಇವರ ಕೆಲಸ ಕಾರ್ಯಗಳೆಲ್ಲವನ್ನು ಸಫಲಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.